ಯಾಕೆ 25 ವರ್ಷಗಳಿಂದ ಕೆರೆಗೆ ಬಂದಿಲ್ಲ ನೀರು? ಕಾಲುವೆಗಳೇ ಮಾಯ. ಸೀತಿ ಹೊಸೂರು ಬೈರಂಡಹಳ್ಳಿ ಕೆರೆ ದುಸ್ಥಿತಿ. 250 ಎಕರೆಗೂ ಹೆಚ್ಚು ಭೂಮಿ ಒತ್ತುವರಿ. ಕೆರೆ ಒಡಲಿನ ಮಣ್ಣು ಲೂಟಿಕೋರರ ಪಾಲು. ದೂರು ಕೊಟ್ಟರು ಸುಮ್ಮನಿದಾರ ಅಧಿಕಾರಿಗಳು. ಇದು ಕೆರೆ ಲೂಟಿ ಆಗ್ತಿರೋ ಸ್ಟೋರಿ. ಯಾಕೆ ಕೆರೆ ತುಂಬ್ತಾ ಇಲ್ಲ? ನಮ್ಮ ಕೆರೆ ತುಂಬಿ ಇದುವರೆಗೂ 25 ವರ್ಷ ಆಗಿದೆ. ನೀರು ಇಲ್ದ ಇದ್ರೆ ರೈತರು ಬೆಳೆ ಇಡಕ ಅನಾನುಕೂಲ, ಬೋರ್ವೆಲ್ ತೊಂದರೆ ಆಗ್ತದ. ಜನಕ್ಕೆ ಅನುಕೂಲ ಆಗ್ಬೇಕಂದ್ರೆ ನೀರು ಬರಬೇಕು, ಅದನ್ನ ರಿಪೇರಿ ಮಾಡಿದ್ರೆ ತಾನೆ ನೀರು ನಿಂತ್ಕೋಬೇಕಂದ್ರೆ. ಕೋಲಾರದ ಸೀತಿ ಹೊಸೂರು ಬೈರಂಡಹಳ್ಳಿ ಕೆರೆಯ ದುಸ್ಥಿತಿ ಇದು. 25 ವರ್ಷಗಳಾಯ್ತು ಕೆರೆ ತುಂಬ್ತಾ ಇಲ್ಲ, ಕೆರೆಗೂ ನೀರು ಬರ್ತಾ ಇಲ್ಲ. 955 ಎಕರೆ ಹೊಂದಿರುವಂತ ಕೋಲಾರದ 2ನೇ ಅತಿ ದೊಡ್ಡ ಕೆರೆ ಅನ್ನೋ ಖ್ಯಾತಿ ಇದೆ. ಆದ್ರೆ 25 ವರ್ಷಗಳಿಂದ ಈ ಕೆರೆ ತುಂಬಿಲ್ಲ. ಕೆರೆ ತುಂಬಲಿಲ್ಲ ಅಂತಂದ್ರೆ ಸುತ್ತಮುತ್ತ ಇರುವಂತ ಗ್ರಾಮಗಳಲ್ಲಿ ಅಂತರ್ಜಲ ಮಟ್ಟ ಏರಿಕೆ ಆಗಲ್ಲ, ಅದು ಕುಸಿತ ಆಗ್ತಾ ಹೋಗ್ತಾ ಇದೆ ವರ್ಷದಿಂದ ವರ್ಷಕ್ಕೆ. ಕೆರೆಗೆ ನೀರು ಬರುವಂತ ಕಾಲುವೆಗಳೆಲ್ಲ ಮಾಯ ಆಗಿದೆ. 955 ಎಕರೆ ವ್ಯಾಪ್ತಿ ಇರುವಂತ ಕೆರೆಯಲ್ಲಿ ಸುಮಾರು 250 ಎಕರೆ ಭೂಮಿ ಆಲ್ರೆಡಿ ಒತ್ತುವರಿ ಆಗಿದೆ. ಕೆರೆ ಒತ್ತುವರಿ ತೆರವಿಗೆ ಸಣ್ಣ ನೀರಾವರಿ ಇಲಾಖೆ ನಿರ್ಲಕ್ಷ್ಯ ವಹಿಸುತ್ತಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಒತ್ತುವರಿ ತೆರವು ಮಾಡದೆ ಕೆರೆ ಅಭಿವೃದ್ಧಿಯನ್ನ ಸರ್ಕಾರ ಮಾಡ್ತಿದೆ ಅನ್ನೋ ಆರೋಪನೂ ಕೇಳಿಬರ್ತಾ ಇದೆ. ಈಗ ಸರ್ಕಾರ ಸುಮಾರು 3 ಕೋಟಿ ವೆಚ್ಚದಲ್ಲಿ ಕೆರೆ ಕಟ್ಟೆ ಅಭಿವೃದ್ಧಿ ಮೋರಿ ನಿರ್ಮಾಣವನ್ನ ಮಾಡ್ತಾ ಇದೆ. ಕೆರೆ ಬತ್ತು ಹೋಗಿರುವಂತ ಹಿನ್ನೆಲೆಯಲ್ಲಿ ಕೆರೆ ಒಡಲಿನ ಮಣ್ಣು ಲೂಟಿಕೋರರ ಪಾಲಾಗ್ತಿದೆ. ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಿರಂತರವಾಗಿ ಕೆರೆಯಿಂದ ಮಣ್ಣನ್ನ ಲೂಟಿ ಮಾಡಲಾಗ್ತಾ ಇದೆ. ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಸಣ್ಣ ನೀರಾವರಿ ಇಲಾಖೆ ಏನ್ ಮಾಡ್ತಾ ಇದೆ? ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಇವ್ರ ಮೇಲೆ? ಕೆರೆಗೆ ನೀರು ಹರಿಯೋ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಗ್ರಾಮಸ್ಥರು ಆಗ್ರಹವನ್ನ ಮಾಡಿದ್ದಾರೆ. ಈ ಬಗ್ಗೆ ಸ್ಥಳೀಯರು ಏನ್ ಹೇಳಿದ್ದಾರೆ ಕೇಳೋಣ. ಕುರಿ ಜೀವಕ್ಕಂತೂ ಇಲ್ಲಿದ್ದು ಪಶುಗಳ್ಕ ಚೆನ್ನಾಗಿ ತೊಂದರೆ ಆಗ್ತದೆ. ಅದರಿಂದ ನಮ್ಮ ಕೆರೆಗೆ ನೀರು ಬಂದರೆ ರೈತರು ಒಳ್ಳೇದಾಗ್ತದೆ, ಪ್ಲಸ್ ಕುರಿ ದನ ಕೆಲವು ಎಲ್ಲಕ್ಕೂ ಒಳ್ಳೇದಾಗ್ತದೆ. ಆಯಿತು, ಖಂಡಿತವಾಗ್ಲೂ ಮೇಲೆಯಿಂದ ಹಿಡಿದು ಎಲ್ಲ ಕಾಲುವೆಗಳು ಮಾಡಿದಿದ್ರೆ ಕೆರೆಗೆ ನೀರು ಬರ್ತಾಯಿತ್ತು. ಆಗ ಮಾಡ್ತಾ ಇಲ್ಲ ಕೆರೆ ಕಾಲುವೆಗಳು ಇದ್ದಿದ್ರೆ ಭಾರಿ ಉತ್ತಮ. ಇಲ್ಲಿ ಪಕ್ಕದಲ್ಲೇ KCB ನೀರು ಹೋಗ್ತದೆ, ಆ ಕಡೆ ಹೋಗ್ತಾ ಇದೆ. ಇದಕ್ಕೆ ಈ ಕೆರೆಗೆ ಯಾವುದೇ ನೀರಿನ ಮೂಲ ಇಲ್ಲ. ಅಟ್ಲೀಸ್ಟ್ ಬರುವಂಥ ಪೋಷಕ ಕಾಲುವೆಗಳು, ಕಾಲುವೆಗಳೆಲ್ಲ ಇದ್ದಾವೆ, ಅವೆಲ್ಲ ಸಂಪೂರ್ಣವಾಗಿ ಭಸ್ಮ ಮಾಡಾಕಿದ್ದಾರೆ. ಎಲ್ಲ ಪೂರ್ತಿ ಏನಿದೆಯೋ ಅದನ್ನೆಲ್ಲ ಮಶಾಣ ಮಾಡಾಕ್ಬಿಟ್ಟಿದ್ದಾರೆ. ಒತ್ತುವರಿ ತುಂಬ ಅಭಿವೃದ್ಧಿ ಮಾಡ್ಬೇಕಂತಂದ್ರೆ ನೀರು ಜನಕ್ಕೆ ಅನುಕೂಲ ಆಗ್ಬೇಕಂದ್ರೆ ನೀರು ಬರಬೇಕು, ಅದನ್ನ ರಿಪೇರಿ ಮಾಡಿದ್ರೆ ತಾನೆ ನೀರು ನಿಂತ್ಕೋಬೇಕಂದ್ರೆ. ಅಲ್ಲಿವಾಗಲೆಲ್ಲ ಬಂದಾಗ್ಬಿಟ್ಟಿದೆ ಸರ್. ಬೇರೆ ಮೇಲಿನ ಕೆರೆ ತುಂಬಿದ್ರೆ ಬರ್ತಾವ, ಇನ್ನು ಬೇರೆ ನಿಲ್ ಬರ್ತವೆ ಸರ್. ಮಳೆ ಹೊಡೆದ್ರೆ ಬೆಟ್ಟದಿಂದ ಬರ್ತಾವ. ನೀರು ಬಂದರೆ ಅಲ್ಲ ಸರ್, ಎಲ್ಲಿ ಮಳೆ ಆಗಿದೆ ಮೇಲಿನ ಕೆರೆಗಳೇ ತುಂಬಿರಲಿಲ್ಲ, ನಮ್ಮ ಕೆರೆಗೆ ಇಲ್ಲಿ ಬರ್ತಾವ. ಅಲ್ಲ ಹೇಳಿದ್ರು ಕಾಂಪೌಂಡ್ ಹಾಕ್ತೀವಿ, ಒತ್ತುವರಿ ಎಲ್ಲ ತೆರವು ಮಾಡಿಕೊಡ್ತೀವಿ, ಕಾಲುವೆಗಳೆಲ್ಲ ಓಪನ್ ಮಾಡಿಕೊಡ್ತೀವಿ ಅಂತ ಮೊನ್ನೆನೇ ಹೇಳಿದರು. ನಾವು ಮುರಳಿಗೌಡರು ಎಲ್ಲ ಕೇಳಿ ಅದು ಆಯಿತು, ಕೇಳಿದ್ರಿ ಕಾಮಗಾರಿ ನೀಟಾಗಿ ಮಾಡಿಕೊಡ್ತೀವಿ, ಬೋರ್ಡ್ ಕಟ್ತೀರಿ ಅಂದರು. ಬೋರ್ಡ್ ಕಟ್ಟೇ ಇಲ್ಲ ಇನ್ನೂ. ಮಳೆನೇ ಒಯ್ಯಲ್ಲ ಸರ್. ಮಳೆ ಅಂದರೆ ಇದು ಫಲವತ್ತತೆ ಇದ್ರೆ ತಾನೇ, ಹಸಿರು ಮರಗಳೇ ಇಲ್ಲ ಇಲ್ಲಿ. ಇನ್ನು ಒಯ್ಯೋದು ಎಲ್ಲ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. 25 ವರ್ಷಗಳಿಂದ ಕೆರೆ ತುಂಬಿಲ್ಲ, ಅದಕ್ಕೆ ಕಾರಣ ಕೆರೆಗೆ ನೀರು ಹರಿದು ಬರುವಂತ ಜಾಗಗಳ ಒತ್ತುವರಿಯಾಗಿದೆ. ಇಷ್ಟಾದ್ರೂ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಮತ್ತೀಗ ಕೆರೆ ಅಭಿವೃದ್ಧಿಗೊಳಿಸುವಂತ ನಿಟ್ಟಿನಲ್ಲಿ ಸುಮಾರು 3 ಕೋಟಿ ವೆಚ್ಚ ಮಾಡ್ತಾ ಇದಾರಲ್ಲ, ಆ ಕೆಲಸ ಹೆಂಗ್ ನಡೀತಾ ಇದೆ? ಶ್ರೀಮಂತ ಶೆಟ್ಟಿ, ಕೋಲಾರ ತಾಲೂಕಿನ ಈ ಒಂದು ಸೀತಿ ಹೊಸೂರು ಮತ್ತು ಬೈರಂಡಹಳ್ಳಿ ಈ ಒಂದು ಗ್ರಾಮದಲ್ಲಿರ್ತಕ್ಕಂಥ ಸುಮಾರು 955 ಎಕರೆ ವಿಸ್ತೀರ್ಣ ಹೊಂದಿರತಕ್ಕಂಥ ಈ ಒಂದು ಕೆರೆ ಕೋಲಾರ ತಾಲೂಕಿನ 2ನೇ ಅತಿ ದೊಡ್ಡ ಕೆರೆ ಎಂಬಂತಹ ಒಂದು ಖ್ಯಾತಿ ಕೂಡ ಗಳಿಸಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಕೆರೆ ತುಂಬಿ ಬರೋಬ್ಬರಿ 25 ವರ್ಷಗಳೇ ಕಳೆದಿವೆ ಅಂತಕ್ಕಂಥ ಮಾತನ್ನ ಖುದ್ದು ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಈ ಒಂದು ಕೆರೆಗೆ ನೀರು ಬರ್ತಾ ಇಲ್ಲ. ಈ ಒಂದು ಕಾರಣಕ್ಕಾಗಿ ಸುತ್ತಮುತ್ತಲಿರ್ತಕ್ಕಂಥ ಬೋರ್ವೆಲ್ಗಳು ಬಹಳಷ್ಟು ಕೂಡ ಬತ್ತಿ ಹೋಗ್ತಾ ಇದೆ. ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಬೋರ್ವೆಲ್ ಅನ್ನೇ ನಂಬಿ ಇಲ್ಲಿ ಕೃಷಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಕಳೆದ 16 ವರ್ಷಗಳಿಂದ ಬೋರ್ವೆಲ್ ಅನ್ನ ನಂಬಿ ಜೀವನವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಕೆರೆಯಲ್ಲಿ ನೀರು ತುಂಬಿಕೊಂಡ್ರೆ ಖಂಡಿತ ಈ ಒಂದು ಭಾಗದಲ್ಲಿ ರೈತರು ಮತ್ತಷ್ಟು ಒಂದು ಕೃಷಿಯನ್ನು ಕೂಡ ಈ ಒಂದು ಭಾಗದಲ್ಲಿ ಮಾಡಬಹುದಾಗಿದೆ. ಹಾಗಾಗಿ ಈ ಒಂದು ಕೆರೆಗೆ ಬರ್ತಕ್ಕಂಥ ಒಂದು ಪೋಷಕ ಕಾಲುವೆ ಪಕ್ಕದಲ್ಲೇ ಒಂದು ಸೀತಿ ಅಂತಕ್ಕಂಥ ಒಂದು ಪ್ರಮುಖ ಒಂದು ಬೆಟ್ಟ ಕೂಡ ಇದೆ. ಆ ಒಂದು ಭಾಗದಲ್ಲಿ ಮಳೆ ಆದ್ರೂ ಕೂಡ ಈ ಒಂದು ಕೆರೆಗೆ ನೀರು ಬರ್ಬೇಕಾಗಿರುತ್ತೆ. ಆದ್ರೆ ಆ ಒಂದು ನೀರು ಬರ್ತಕ್ಕಂಥ ಕಾಲುವೆಗಳು ಇದೀಗ ಒತ್ತುವರಿ ಆಗಿದೆ. ಜೊತೆಗೆ ಈ ಒಂದು ಕೆರೆಗೆ ಇರ್ತಕ್ಕಂಥ ಸುಮಾರು 955 ಎಕರೆ ಒಂದು ವಿಸ್ತೀರ್ಣದಲ್ಲಿ ಸುಮಾರು 250 ಎಕರೆಗೂ ಹೆಚ್ಚಿನ ಒಂದು ಪ್ರದೇಶ
ಒತ್ತುವರಿ ಆಗಿದೆ ಅಂತಕ್ಕಂಥ ಮಾತನ್ನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಕೆರೆಯ ಒಂದು ಅಭಿವೃದ್ಧಿ ಕಾಮಗಾರಿಯನ್ನು ಸುಮಾರು 3 ಕೋಟಿ ವೆಚ್ಚದಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಕಾಲುವೆಗಳನ್ನ ನಿರ್ವಹಣೆ ಮತ್ತೆ ಕಾಲುವೆಗಳ ಒಂದು ಒತ್ತುವರಿ ತೆರವನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಕಂದಾಯ ಇಲಾಖೆ ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಒಂದು ಜವಾಬ್ದಾರಿ ಕೂಡ ಆಗಿರುತ್ತೆ. ಒಂದು ಕೆರೆಯ ಒಂದು ಅಚ್ಚುಕಟ್ಟನ್ನ ಕೇವಲ ನಿರ್ವಹಣೆ ಮಾಡುವಂಥದ್ದು ಮಾತ್ರ ಸಣ್ಣ ನೀರಾವರಿ ಇಲಾಖೆಯ ಒಂದು ಕರ್ತವ್ಯ ಅಲ್ಲ. ಈ ಒಂದು ಕೆರೆಗೆ ನೀರು ಬರ್ತಕ್ಕಂಥ ಕಾಲುವೆಗಳು ಒತ್ತುವರಿ ಆಗಿದ್ರೆ ಅದನ್ನ ಏನು ಜಿಲ್ಲಾ ಆಡಳಿತದ ಒಂದು ಅದರ ಗಮನಕ್ಕೆ ತರುವಂಥದ್ದು, ಜೊತೆಗೆ ಅದನ್ನ ತೆರವು ಮಾಡತಕ್ಕಂಥ ನಿಟ್ಟಿನಲ್ಲೂ ಕೂಡ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಒಂದು ಕಾರ್ಯವನ್ನು ಕೂಡ ಮಾಡ್ಬೇಕಾಗಿರುತ್ತೆ. ಕೇವಲ ಕೆರೆಗೆ ಬಂಡವಾಳವನ್ನು ಹಾಕಿ ಆ ಕೆರೆಯ ಕಾಮಗಾರಿಯನ್ನ ಮಾಡೋದಷ್ಟೇ ಈ ಒಂದು ಸಣ್ಣ ನೀರಾವರಿ ಇಲಾಖೆಯ ಒಂದು ಕೆಲಸ ಆಗಿರೋದಿಲ್ಲ. ಹಾಗಾಗಿ ಈಗಾಗಲೇ ಸುಮಾರು 3 ಕೋಟಿ ವೆಚ್ಚದಲ್ಲಿ ಕೆರೆಯ ಕಟ್ಟೆ ಅಭಿವೃದ್ಧಿ ಮತ್ತೆ ಕೆರೆ ಸುತ್ತಲೂ ಕೂಡ ಒಂದು ಮೂರು ನಿರ್ಮಾಣ ಮತ್ತೆ ಕೆರೆಯ ಒಂದು ಕೋಡಿ ಅಭಿವೃದ್ಧಿಯನ್ನು ಕೂಡ ಅಧಿಕಾರಿಗಳು ಕೈಗೊಂಡಿದ್ದಾರೆ. ಬಿಟ್ರೆ ಈ ಒಂದು ಕೆರೆಗೆ ನೀರು ಬರ್ತಕ್ಕಂಥ ಒಂದು ಮೂಲ ಒತ್ತುವರಿ ಆಗಿರ್ತಕ್ಕಂಥದನ್ನ ತೆರವು ಮಾಡಬೇಕಾಗಿದೆ ಅಂತಕ್ಕಂಥ ಒತ್ತಾಯವನ್ನು ಕೂಡ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರಿಗೂ ಮತ್ತೆ MLC ಅವರಿಗೂ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಗ್ರಾಮಸ್ಥರು ಒಂದು ಮನವಿ ಕೊಟ್ಟರು ಕೂಡ ಇಲ್ಲಿವರೆಗೂ ಯಾವುದೇ ಒಂದು ಪ್ರಯೋಜನ ಕೂಡ ಆಗಿಲ್ಲ. ನಾವು ಗಮನಿಸಬಹುದು, ಈಗಾಗಲೇ ಕೆರೆಯ ಒಂದು ಅಚ್ಚುಕಟ್ಟು ಪ್ರದೇಶ ಏನಿದೆ ಸಂಪೂರ್ಣವಾಗಿ ಬತ್ತಿ ಹೋಗಿರ್ತಕ್ಕಂಥದ್ದು. ಇನ್ನೇನು ಈಗಾಗಲೇ ಬೇಸಿಗೆ ಆರಂಭ ಆಗಿರೋ ಹಿನ್ನೆಲೆಯಲ್ಲಿ ಕನಿಷ್ಠ ಜಾನುವಾರುಗಳಿಗೆ ಒಂದು ಕುಡಿಲಿಕ್ಕೂ ಕೂಡ ಕೆರೆಯಲ್ಲಿ ನೀರಿಲ್ಲ. ಹಾಗಾಗಿನೇ ಕೆರೆ ಸಂಪೂರ್ಣವಾಗಿ ಬತ್ತಿ ಹೋಗಿದೆ. ಮತ್ತೊಂದು ಕಡೆ ಈ ಒಂದು ಕೆರೆಯಲ್ಲಿ ಮಣ್ಣು ಕಳ್ಳರ ಒಂದು ಕಾಟ ಕೂಡ ಇರತಕ್ಕಂಥದ್ದು. ಯಾರೋ ಬರ್ತಾರೆ, JCBಗಳನ್ನು ತೆಗೆದುಕೊಳ್ತಾರೆ, ಜೊತೆಗೆ ಟಿಪ್ಪರ್ ಗಳನ್ನ ಬಳಸಿ ಇಲ್ಲಿಂದ ಯಥೇಚ್ಛವಾಗಿ ಮಣ್ಣನ್ನು ಕೂಡ ಸಾಗಾಟ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಒಂದು ಕೆರೆಯಲ್ಲಿ ಬೆಳೆದಿರ್ತಕ್ಕಂಥ ಮರಗಳನ್ನು ಕೂಡ ಅಕ್ರಮವಾಗಿ ಕಟಾವು ಮಾಡಿರ್ತಕ್ಕಂಥ ಒಂದು ಆರೋಪ ಕೂಡ ಇದೆ. ಈ ನಿಟ್ಟಿನಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಕೇವಲ ಒಂದು ಕಾಮಗಾರಿಗಳನ್ನ ಮಾಡಿ ಬಿಲ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಖಂಡಿತ ಇಂಥ ಒಂದು ಕೆರೆಯ ಒಂದು ಜೀವವನ್ನ ಮತ್ತೆ ಉಳಿಸ್ಬೇಕು ಅಂತ ಹೇಳಿದ್ರೆ ಖಂಡಿತ ಈ ಕೆರೆಗಳಿಗೆ ಮತ್ತೆ ನೀರು ಹರಿಬೇಕಾಗಿದೆ. ಖಂಡಿತ ಕೆರೆಯಲ್ಲಿ ನೀರಿದ್ರೆ ನಾವು ಗಮನಿಸಬಹುದು ಅಂತರ್ಜಲ ಮಟ್ಟ ಬಹಳ ಒಂದು ಅಭಿವೃದ್ಧಿ ಕೂಡ ಆಗುತ್ತೆ. ಈಗಾಗಲೇ KC ವ್ಯಾಲಿ ಯೋಜನೆ ಮೂಲಕ ಹರಿತಾ ಇರತಕ್ಕಂಥ ಒಂದು ನೀರಿಂದ ಬಹಳಷ್ಟು ಕೆರೆಗಳು ತುಂಬಿ ಕೋಡಿ ಹರಿದಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ಕೆರೆಗೂ ಕೂಡ KC ವ್ಯಾಲಿ ನೀರನ್ನ ಹರಿಸಬೇಕು. ಇಲ್ಲ ಅಂತಂದ್ರೆ ಎತ್ತಿನ ಹೊಳೆ ಯೋಜನೆ ಈಗಾಗಲೇ ಪ್ರಗತಿಯಲ್ಲಿದೆ, ಆ ಒಂದು ಯೋಜನೆ ಮೂಲಕ ಬರ್ತಕ್ಕಂಥ ಕುಡಿಯುವ ನೀರನ್ನ ಈ ಒಂದು ಕೆರೆಗೆ ಹರಿಸಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಜೊತೆಗೆ ತಾಲೂಕು ಆಡಳಿತ ಪ್ರಮುಖವಾಗಿ ಈ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾಗಿದೆ. ಕೆರೆಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ಮೇಲಿನ ಕೆರೆಗಳಲ್ಲೂ ಕೂಡ ನೀರು ಬರ್ತಾ ಇಲ್ಲ. ಹಾಗಾಗಿನೇ ಇಂಥ ದೊಡ್ಡ ಕೆರೆಗಳಿಗೆ ನೀರು ಬರಬೇಕು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಕೆರೆಗಳು ಹರಿದು ಮುಂದಕ್ಕೆ ಸಾಗಿದ್ರೆ ಮಾತ್ರ ಈ ಒಂದು ದೊಡ್ಡ ಕೆರೆಗಳು ತುಂಬುತ್ತೆ. ದೊಡ್ಡ ಕೆರೆಗಳು ಯಾಕೆ ತುಂಬುತ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಅಲ್ಲಿ ಒಂದು ಒತ್ತುವರಿ ಹೆಚ್ಚಾಗಿರುತ್ತೆ. ಮತ್ತೆ ಕಾಲುವೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚೆಕ್ ಡ್ಯಾಮ್ ಗಳನ್ನ ಕಟ್ಟಲಾಗಿದೆ. ಅದೊಂದು ಅವೈಜ್ಞಾನಿಕ ಕಾಮಗಾರಿ ಅಂತ ಒಂದು ಆರೋಪ ಕೂಡ ಕೇಳಬೇಕು. ಹಾಗಾಗಿನೇ ಇಂಥ ಒಂದು ಕೆರೆಗಳನ್ನ ಉಳಿಸ್ಬೇಕು ಅಂತ ಹೇಳಿದ್ರೆ ಕೆರೆಗಳಿಗೆ ಕನೆಕ್ಟಿವಿಟಿ ಇರ್ತಕ್ಕಂಥ ಒಂದು ಪೋಷಕ ಕಾಲುವೆಗಳನ್ನ ಏನು ಒತ್ತುವರಿ ಆಗಿರ್ತಕ್ಕಂಥ ಕಾಲುವೆಗಳನ್ನ ತೆರವು ಮಾಡಿ ನಮ್ಮ ಕೆರೆಯನ್ನ ಉಳಿಸಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಶ್ರೀಮತಿ ಶೆಟ್ಟಿ, ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ರಘುರಾಜ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇವತ್ತು ಪ್ರಸಾರವಾದಂಥ 2 ಸುದ್ದಿಯ ಫಾಲೋ ಅಪ್ ಅನ್ನ News 18 ಮಾಡುತ್ತೆ. ನೋಡ್ತಾ ಇರಿ News 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.